ಇದೇನು ಕೈದಿಗಳ ಪಾಲಿನ ಸೆಂಟ್ರಲ್ ಜೈಲು ಅಥವಾ ಪ್ರೀಮಿಯಂ ಹೋಟೆಲ್ ಒಂದು ಕೂಡ ಗೊತ್ತಾಗ್ತಾ ಇಲ್ಲ. ಕೈದಿಗಳ ಪಾಲಿಗೆ ಪರಪ್ಪನ ಅಗ್ರಹಾರ ಸ್ಟೇಟ್ ಸ್ವರ್ಗದಂತೆ ಆಗಿದೆ. ಪ್ರೀಮಿಯಂ ಹೋಟೆಲ್ ಆದ ಸೆಂಟ್ರಲ್ ಜೈಲ್ ಕೈದಿಗಳ ಪಾಲಿಗೆ ಪರಪ್ಪನ ಅಗ್ರಹಾರ ಸ್ವರ್ಗದಂತಾಗಿದೆ. ಜೈಲಲ್ಲಿ ಕೈದಿಗಳು ಹಾಲಿಡೇ ಮೋಜು ಮಸ್ತಿಯಲ್ಲಿ ಇರ್ತಾರೆ. ಮೊಬೈಲ್, ಟಿವಿ, ಸಿಗರೇಟ್ ಏನುಂಟು ಏನಿಲ್ಲ. ದುಡ್ಡಿದ್ರೆ ದುನಿಯಾ ಅನ್ನೋದು ಮತ್ತೆ ಮತ್ತೆ ಸಾಬೀತಾಗ್ತಾ ಇದೆ ಪರಪ್ಪನ ಅಗ್ರಹಾರದಲ್ಲಿ. ಲಂಚ ಬಿಸಾಕಿದ್ರೆ ಜೈಲಲ್ಲಿ ಬೇಕಾದ್ ಸಿಗುತ್ತೆ. ಕೈ ಬೆಚ್ಚಗ್ ಮಾಡಿದ್ರೆ ಸಾಕು, ಕಾಲ ಎಲ್ಲಾ ಸವಲತ್ತುಗಳು ಬಂದು ಕೂಡ ಬೀಳುತ್ತೆ. ಜೈಲು ಸಿಬ್ಬಂದಿಗಳಿಗೆ ಲಂಚದ ಭೂತ ಮೆಟ್ಟಿಕೊಂಡಿರುವಂತದ್ದು. ರೇಪಿಸ್ಟ್ಗೂ ಸೌಲಭ್ಯ ಈಸಿ, ಉಗ್ರರಿಗೂ ಫೆಸಿಲಿಟಿ ಕೂಡ ಈಸಿ. ಕೈದಿಗಳಿಗೆ ಫೆಸಿಲಿಟಿ ಸಿಗೋಕೆ ಸಿಬ್ಬಂದಿಗಳು ನೇರ ಹೊಣೆ ಆಗಿರುವಂತದ್ದು. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಶಿಕ್ಷೆ ಅನುಭವಿಸ್ತಾ ಇರುವಂತಹ ಮೋಸ್ಟ್ ವಾಂಟೆಡ್ ಉಗ್ರರು ಹಾಗೆ ಕೈದಿಗಳಿಗೆ ಏನ್ ಫೆಸಿಲಿಟಿ ಸಿಗಲ್ಲ, ಬೇಕಾದ ಫೆಸಿಲಿಟಿ. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಎಂತೆಂಥ ಮೊಬೈಲ್, ಹೊರಗಡೆ ಕೂಡ ಅಂತ ಮೊಬೈಲ್ ತಗೊಳಕ್ಕಾಗಲ್ಲ, ಯೂಸ್ ಮಾಡೋಕ್ಕಾಗಲ್ಲ ಅಂತಂಥ ಮೊಬೈಲ್ಗಳನ್ನ ಇಟ್ಕೊಂಡಿದ್ದಾರೆ. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ಸಂಡೇ ಬಂತು ಅಂತಂದ್ರೆ ಮೋಜು ಮಸ್ತಿ ಏನ್ ಸಿಗಲ್ಲ ಹೇಳಿ, ಎಲ್ಲದೂ ಕೂಡ ಸಿಗುತ್ತೆ. ಲಂಚ ಒಂದಿರ್ಬೇಕಷ್ಟೇ. ಲಂಚ ಒಂದು ಕೊಟ್ಬಿಟ್ಟು ಅಧಿಕಾರಿಗಳ ಸಿಬ್ಬಂದಿಗಳ ಕೈ ಒಂದು ಬಿಸಿ ಮಾಡಿಬಿಟ್ರೆ ನಿಮಗೆ ಬೇಕಾದಂಥ ಊಟ, ತಿಂಡಿ, ಸಿಗರೇಟು, ಫೋನು, ಮೋಜು ಮಸ್ತಿ ಎಲ್ಲವೂ ಕೂಡ ಸಿಗುತ್ತೆ. ಮೊಬೈಲ್, ಟಿವಿ, ಸಿಗರೇಟ್ ಇದೆಲ್ಲವೂ ಕೂಡ ಜೈಲಲ್ಲಿ ಇರ್ತಕ್ಕಂಥ ಕೈದಿಗಳದ್ದಾಗಿದೆ. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಇಷ್ಟೊಂದೆಲ್ಲ ಫೆಸಿಲಿಟಿ ಕೊಟ್ರೆ ಯಾಕೆ ಜನ ಹೊರಗಡೆ ಬರಬೇಕು ಅಂತಂತಾರೆ, ಯಾಕೆ ಕೈದಿಗಳು ನಾವು ಒಳ್ಳೆಯವರಾಗ್ಬಿಟ್ಟು ಹೊರಗಡೆ ಹೋಗ್ಬೇಕು ಅಂತಂತಾರೆ. ಇಲ್ಲೇ ಇದ್ಬಿಡೋಣ ಅಂತ ಹೇಳ್ತಾರೆ. ಹೆಂಗಿದ್ರು 3 ಹೊತ್ತು ಊಟ ಸಿಗುತ್ತೆ, ಹಾಗೆ ದಿನಕ್ಕಿಷ್ಟು ಅಂತ ಕೂಲಿ ಕೂಡ ಕೊಡ್ತಾರೆ, ಸಾಕು ಇಲ್ಲೇ ಇದ್ಬಿಡೋಣ. ಇದು ಇನ್ನು ಹೊರಗಿರ್ತಕ್ಕಂಥ ಜನರಿಗೆ ಪ್ರಚೋದನೆ ಕೊಟ್ಟಂತಾಗುತ್ತೆ. ಎಸ್, ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಐಷಾರಾಮಿ ಫೋನ್ಗಳು, ಬ್ಲೂಟೂತ್ಸ್ಗಳು ನೀವು ಕೂಡ ನೋಡಬಹುದಾಗಿದೆ. ಇಯರ್ಫೋನ್ಗಳು, ಸರಣಿ ರೇಪಿಸ್ಟ್ ಉಮೇಶ್ ರೆಡ್ಡಿ ಬಿಂದಾಸ್ ಲೈಫ್ ನೀವು ನೋಡಿದ್ರೆ ಅಚ್ಚರಿ ಪಡ್ತೀರಾ. ಸರಣಿ ರೇಪಿಸ್ಟ್ ಉಮೇಶ್ ರೆಡ್ಡಿ ಬಿಂದಾಸ್ ಲೈಫ್. ಜೈಲನ್ನೇ ಮನೆ ತರ ಬದಲಾಯಿಸಿಕೊಂಡ ಈ ಉಮೇಶ್ ರೆಡ್ಡಿ ರೇಪಿಸ್ಟ್. ಟಿವಿ ಏನು, ಮೊಬೈಲ್ ಏನು, ಅವನ ಹಾವಭಾವ ಆದ್ರೂ ಏನು, ಮೊಬೈಲ್ನಲ್ಲಿ ಮಾತನಾಡ್ತಾ ಬೆರಳು ಮಾಡಿ ಆರ್ಡರ್ನ ಮಾಡ್ತಾ ಇರುವಂತದ್ದು. ಆರಾಮಾಗಿ ಮಾತನಾಡ್ತಾ ಯಾರಿಗೋ ರೇಪಿಸ್ಟ್ ಆದೇಶವನ್ನ ಕೂಡ ನೀಡ್ತಾ ಇರುವಂತದ್ದು. ಒಳಗಿದ್ದೇನೆ ಅನ್ನುವಂತಹ ಫೀಲ್ ಕೂಡ ಇಲ್ಲದೆ ಮಾತನಾಡ್ತಾ ಇರುವಂತದ್ದು. ನೋಡಿ, ಸಾಮಾನ್ಯರು ರೆಡ್ಡಿ ತರ ಜೀವನ ಕಳೆಯೋಕೆ ಅಸಾಧ್ಯ. ಸೆಂಟ್ರಲ್ ಜೈಲಿನ ಅಸಲಿ ಸಾಚಾತನ ಇದೀಗ ಬಟಬಯಲಾಗ್ತಾ ಇದೆ. ಅತ್ಯಾಚಾರಿ ರೆಡ್ಡಿಗೆ ಮೊಬೈಲ್ ನೀಡಿದವರಾದ್ರೂ ಯಾರು? ರಾಜ್ಯದ ಜನರ ತಲೆಯಲ್ಲಿ $1 ಟ್ರಿಲಿಯನ್ ಪ್ರಶ್ನೆ ಓಡ್ತಾ ಇರುವಂತದ್ದು. ಎಸ್, ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಏನು ಒಳ್ಳೆ ಕೆಲಸ ಮಾಡ್ಬಿಟ್ಟ ಜೈಲಿಗೆ ಹೋಗಿರ್ತಾರೆ, ಸಾಕಷ್ಟು ಅನಾಚಾರಗಳನ್ನ ಮಾಡ್ಬಿಟ್ಟು ತಾನೇ ಜೈಲಿಗೆ ಹೋಗಿರ್ತಾರೆ. ನೋಡಿ, ಸರಣಿ ರೇಪಿಸ್ಟ್ ರೆಡ್ಡಿ ಉಮೇಶ್ ರೆಡ್ಡಿ ಈತನ ಹೆಸರು. ಆದರೆ ಅವನ ಬಿಂದಾಸ್ ಲೈಫ್ ನೋಡಿ. ಟಿವಿ ಇದೆ, ಮೊಬೈಲ್ ಇದೆ, ಕೈನಲ್ಲಿ ಫೋನು, ಯಾರಿಗೋ ಆರ್ಡರ್ ಮಾಡ್ತಾ ಇರುವಂಥದ್ದು. ಮನೇಲಿ ಕೂಡ ಇಷ್ಟು ನೆಮ್ಮದಿಯಾಗಿರೋಕ್ಕಾಗಲ್ಲ. ಇದ್ರೆ ನೆಮ್ಮದಿಯಾಗಿರ್ಬೇಕಂತ ಜೈಲಲ್ಲೇ ನೆಮ್ಮದಿಯಾಗಿ ಇದ್ಬಿಟ್ಟಿದ್ದಾರೆ ಅಷ್ಟೇ. ನೋಡಿ, ಜೈಲನ್ನೇ ಮನೆ ಥರ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಟಿವಿ, ಮೊಬೈಲು, ಹಾಗೆ ಅವರು ಆರ್ಡರ್ ಮಾಡಿದ ತಕ್ಷಣ ಸಿಬ್ಬಂದಿಗಳು ಕೂಡ ವರ್ತನೆ ಮಾಡ್ತಾ ಇರುವಂಥದ್ದು. ಎಸ್, ಅವರ ನೀವು ಡ್ರೆಸ್ಗಳನ್ನ ನೋಡೋದಾಗಿರ್ಬೋದು. ಸಾಮಾನ್ಯರು ನಾವು ನೀವು ಕೂಡ ಇಲ್ಲಿ ಹೊರಗಡೆ ಅಂತ ಜೀವನ ಕಳೆಯೋಕ್ಕಾಗಲ್ಲ. ಯಾಕಂದ್ರೆ ಅಂತ ಭರ್ಜರಿ ಲೈಫ್, ಲಕ್ಸುರಿ ಆದಂತಹ ಲೈಫನ್ನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕಳೀತಾ ಇದ್ದಾರೆ. ಸೆಂಟ್ರಲ್ ಜೈಲಿನ ಅಸಲಿ ಸಾಚಾತನ ಇದೀಗ ಬಟಾಬೈಲಾಗಿರುವಂಥದ್ದು. ಇಂತಹ ಕೈದಿಗಳಿಗೆ ಅಲ್ಲಿ ಮೊಬೈಲ್ ನೀಡ್ತಾ ಇರೋದಾದ್ರೂ ಯಾರು? ಇದನ್ನೆಲ್ಲ ಕೂಡ ಯಾರು ಚೆಕ್ ಮಾಡ್ತಾ ಇಲ್ವಾ? ರಾಜ್ಯದ ಜನರ ತಲೆಯಲ್ಲಿ ಇದೀಗ ಇರುವಂತಹ ಪ್ರಶ್ನೆಗಳು. ಹಾಗಾದ್ರೆ ನಾವು ಕೂಡ ಏನೋ ಒಂದು ದರೋಡೆನೋ ಕಳ್ಳತನನೋ ಏನಾದರೂ ಒಂದು ಮಾಡ್ಬಿಟ್ಟು ಆರಾಮಾಗಿ ಜೈಲಲ್ಲಿ ಹೋಗ್ಬಿಟ್ಟು ನಾವು ಇರಬಹುದು ಅಂತ ಪ್ರಚೋದನೆ ಕೊಟ್ಟಂಗೆ ಆಗ್ತಾ ಇದೆ ಇದು.
ಹೊರಗೆ ಇರ್ತಕ್ಕಂಥ ಜನರಿಗೆ. ಎಸ್, ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಪರಪ್ಪನ ಅಗ್ರಹಾರದ ಅವ್ಯವಸ್ಥೆ ಇದೀಗ ಬಟಾಬೈಲಾಗಿರುವಂಥದ್ದು. ಹೇಳೋಕ್ ಮಾತ್ರ ಸೆಂಟ್ರಲ್ ಜೈಲು, ಪರಪ್ಪನ ಅಗ್ರಹಾರ ಅಯ್ಯೋ ಏನು ಕೊಡೋದೇ ಇಲ್ಲ, ಏನು ಮಾಡೋದೇ ಇಲ್ಲ, ತುಂಬಾ ಸ್ಟ್ರಿಕ್ಟು. ಆ ಸ್ಟ್ರಿಕ್ಟ್ನೆಸ್ ಯಾರಿಗೆ? ಕೇವಲ ಸೆಲೆಬ್ರಿಟಿಗಳಿಗೆ ಮಾತ್ರನಾ, ಅಥವಾ ಈ ರೀತಿಯ ಜನರಿಗೂ ಕೂಡ ಇದೆಯಾ? ಈ ರೀತಿಯ ಕೈದಿಗಳಿಗೂ ಕೂಡ ಇದೆಯಾ? ಗೊತ್ತಾಗ್ತಾ ಇಲ್ಲ. ಸೆಂಟ್ರಲ್ ಜೈಲಿನ ಅಧಿಕಾರಿಗಳು, ಸಿಬ್ಬಂದಿಗಳು ಇದಕ್ಕೆ ಉತ್ತರವನ್ನ ಕೊಡಬೇಕಾಗತ್ತೆ.